ಹಾಯ್ ಹಾಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ವೀಡಿಯೋದಲ್ಲಿ ನಾವು ಒಂದು ಈಸಿಯಾಗಿರುವಂತಹ ಸ್ನ್ಯಾಕ್ಸ್ ಬ್ರೆಡ್ಡಿನ ಆಮ್ಲೆಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಬ್ರೆಡ್ ಆಮ್ಲೆಟ್ ಆಲ್ರೆಡಿ ಬಂದುಬಿಟ್ಟಿದ್ವಿ. ಸೊ ಇದು ಇನ್ನೊಂದು ಥರ ಬ್ರೆಡ್ ಆಮ್ಲೆಟ್. ಆ ಥರ ಎಲ್ಲರಿಗೂ ಗೊತ್ತಿರುತ್ತೆ. ಇದು ಇನ್ನೊಂದು ಥರ ಬ್ರೆಡ್ ಆಮ್ಲೆಟ್ ಯಾರಿಗೂ ಗೊತ್ತಿರೋದಿಲ್ಲ. ಸೊ ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀವಿ. ಮನೇಲಿ ಏನಾದ್ರು ಟೈಮ್ ಇಲ್ಲ ಅಂದರೆ ಟಿಫನ್ ಮಾಡೋದಕ್ಕೆ, ಅಡುಗೆ ಮಾಡೋದಕ್ಕೆ ಈ ರೀತಿಯಾಗಿ ಬ್ರೆಡ್ ಆಮ್ಲೆಟ್ನ ಮಾಡಿಕೊಂಡು ತಿನ್ಬೋದು. ಕಮ್ಮಿ ಟೈಮ್ ಹಿಡಿಯುತ್ತೆ. ಹಾಗೆ ಸಂಜೆ ಹೊತ್ತು ಟೀ ಟೈಮಿಗೆ ನಾವು ಸ್ನ್ಯಾಕ್ಸ್ ನೋಡ್ತಾ ಇರ್ತೀವಿ. ಈ ರೀತಿಯಾಗಿ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಬನ್ನಿ ನಾವಿವಾಗ ಇದು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ನಾವಿಲ್ಲಿ ಮೊದಲನೇದಾಗಿ 4 ಬ್ರೆಡ್ ತೊಗೊಂಡು ಒಂದು ಚಿಕ್ಕದು ಬೌಲ್ ತೊಗೊಂಡು ಅದನ್ನು ಬ್ರೆಡ್ ಮಧ್ಯದಲ್ಲಿ ಇಟ್ಬಿಟ್ಟು ಈ ರೀತಿಯಾಗಿ 4 ಹೋಲ್ ಮಾಡಿ ಇಟ್ಕೊತಾ ಇದ್ದೀವಿ. ಹೋಲ್ ಮಾಡಿದಾದಮೇಲೆ ಆ ಹೋಲ್ ಮಾಡಿರೋಂತಹ ಜಾಗದಿಂದ ನಾವು ಬ್ರೆಡ್ನ ಆಚೆ ತೆಗಿತಾ ಇದ್ದೀವಿ. ನೋಡಿ, ಈ ರೀತಿಯಾಗಿ ತೆಗೆದ ಆದಮೇಲೆ ಹಂಚಿಟ್ಕೊಂಡು ಹಂಚು ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಬೆಣ್ಣೆನ ಸವರ್ಕೊತಾ ಇದ್ದೀವಿ. ಬೆಣ್ಣೆ ಸವರ್ಕೊಂಡಿದ್ದಾದಮೇಲೆ ನಾವು ಹೋಲ್ ಮಾಡಿ ಇಟ್ಕೊಂಡಂತಹ 4 ಬ್ರೆಡ್ನು ಹಂಚಿನ ಮೇಲೆ ಇಟ್ಕೊತಾ ಇದ್ದೀವಿ. 4 ಬ್ರೆಡ್ನ ಹಂಚಿನ ಮೇಲೆ ಇಟ್ಕೊಂಡಾದಮೇಲೆ ನಾವಿಲ್ಲಿ ಮೊಟ್ಟೆ ಮಿಶ್ರಣ, ನಾವಿಲ್ಲಿ ಆಮ್ಲೆಟ್ ಮಾಡ್ತೀವಲ್ಲ ಆ ರೀತಿಯಾಗಿ ಮೊಟ್ಟೆ, ಈರುಳ್ಳಿ, ಅದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್ಮು, ಉಪ್ಪು, ಖಾರದ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ. ಸೊ ಆ ಮಿಕ್ಸ್ಚರ್ನ ನಾವಿಲ್ಲಿ ಹೋಲ್ ಮಾಡಿ ಇಟ್ಟಿದ್ವಲ್ಲ ಬ್ರೆಡ್ನ ಅಲ್ಲಿಗೆ ಹಾಕ್ಕೊತಾ ಇದ್ದೀವಿ. 4 ಕಡೆನೂ ಹಾಕ್ಕೊಂಡಿದ್ದಾದಮೇಲೆ ನಾವು ಅದ್ರ ಮೇಲೆ ಚೀಸ್ ಹಾಕ್ತಾಯಿದ್ದೀವಿ. ಇದು ಆಪ್ಷನಲ್ಲು, ಹಾಕಿದ್ರೂ ಚೆನ್ನಾಗಿರುತ್ತೆ, ಹಾಕಿಲ್ಲ ಅಂದ್ರೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಅದ್ರ ಮೇಲೆ ನಾವು ಹೋಲ್ ಮಾಡಿ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮುಚ್ಕೊತಾ ಇದ್ದೀವಿ. ಇವಾಗ ಅದ್ರ ಮೇಲೆ ಇನ್ನೂ ಸ್ವಲ್ಪ ಬೆಣ್ಣೆ ಹಾಕ್ಕೊತಾ ಇದ್ದೀವಿ. ನೋಡಿ, ಈ ರೀತಿಯಾಗಿ 4 ಕಡೆನೂ ಬೆಣ್ಣೆ ಸವರ್ಕೋಬೇಕು. ಇವಾಗ ನಾವು ಒಂದು ಸೈಡ್ ಬೆಂದ ಆಗಿದೆ ಬ್ರೆಡ್ಡು, ಇನ್ನೊಂದು ಸೈಡ್ ಬೇಯೋದಕ್ಕೆ ಮಡ್ಚಿ ಹಾಕ್ತಾಯಿದ್ದೀವಿ. ನೋಡಿ, ಇವಾಗ ಡಿಫ್ರೆಂಟ್ ಆಗಿರೋಂತಹ ಬ್ರೆಡ್ ಆಮ್ಲೆಟು ರೆಡಿಯಾಗಿದೆ. ನೀವು ಮನೇಲಿ ಟ್ರೈ ಮಾಡಿ, ಅದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಯಾವುದಾದ್ರು ವೀಡಿಯೋ ಬೇಕೆಂದರೆ ಕಮೆಂಟ್ ಮಾಡಿ, ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ. ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.